ಗಜೇಂದ್ರ, ಗಜೇಂದ್ರ. ಏನ್ ದಾದಾ? ನಿನಗೆ ಯಾರ್ದೋ ಫೋನ್ ಬಂದಿದೆ ನೋಡಪ್ಪ. ಹಲೋ. ಹಲೋ, ಗಜೇಂದ್ರನಾ? ಹೌದು. ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಹೆಸರುಗಟ್ಟಿಗೆ ಪಿಕ್ನಿಕ್ ಬಂದಿದ್ವಿ. ಗೆಸ್ಟ್ ಹೌಸ್ ನಲ್ಲಿ ನನ್ನ ಫ್ರೆಂಡ್ ಒಬ್ಳು ಕೂಲ್ ಡ್ರಿಂಕ್ಸ್ ಕುಡಿದು ಜ್ಞಾನ ತಪ್ಪಿದ್ಬಿಟ್ಟಿದ್ದಾಳೆ. ಕಲಬೆರಕೆ ಇರ್ಬೋದು ಸರ್. ಕೂಲ್ ಡ್ರಿಂಕ್ಸ್ ಅಲ್ಲಿ ಕಲಬೆರಕೆನಾ? ಬೇಗ ಬನ್ನಿ ಸರ್. ಬನ್ನಿ ಸರ್, ನಾವೇ ಫೋನ್ ಮಾಡಿದ್ದು. ನಮ್ಮ ಫ್ರೆಂಡು ಜ್ಞಾನ ತಪ್ಪಿದ್ದೋಗ್ಬಿಟ್ಟಿದ್ದಾಳೆ. ಬನ್ನಿ ಸರ್, ಬನ್ನಿ ಸರ್. ನೋಡಿ ಸರ್, ದಾದಾ ಎಲ್ಲಿ ಕೊಡ್ತಿದ್ ಜ್ಯೂಸ್ನ? ಅಲ್ಲಿ ಕಾಣ್ತಿರೋ ಗೆಸ್ಟ್ ಹೌಸ್ ನಲ್ಲಿ. ದಾದಾ, ದಾದಾ ಏನಾಗ್ತಾ ಇದೆ? ನೋವು, ಎದೆಲಿ ತುಂಬಾ ನೋವು. ರಾಧಾ, 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 ನಮ್ಮ ಅಕ್ನಾಸೇನ. ಹಾ, ನಮ್ಮಮ್ಮ ಬದುಕಿದ್ದಾಗ ಆಗಾಗ ನಿಮ್ಗೆ ಹೇಳ್ತಾ ಇರ್ಲಿಲ್ವೇ, ಅಪ್ಪ ಲಿಂಗಣ್ಣ ನಿನ್ನ ಮಗಳು ರಾಧಾನೇ ನನ್ ಸೊಸೆ ಅಂತ. ಅದನ್ನ ಮರ್ತು ಬಿಟ್ರಾ? ಮದುವೆ ಅನ್ನೋದು ನನ್ನ ಆಸೆ, ನಿಮ್ಮಮ್ಮನ ಆಸೆನೇ ಸಾಲ್ದಪ್ಪ. ಮಾಡ್ಕೊಳ್ಳೋಳು ಇಷ್ಟಪಡ್ಬೇಕು. ನಾನು ಇಷ್ಟಪಟ್ಟಿದ್ದೀನಲ್ಲ. ನಿನ್ನಿಷ್ಟ ಯಾರಿಗಯ್ಯ ಬೇಕು? ನನಗೆ ನನ್ನ ಮಗಳಿಷ್ಟನೇ ಮುಖ್ಯ. ಓಹೋ, ಸೋದರತ್ತೆ ಮಗ ಯಾವಾಗ ಬಂದಿದ್ದು? ಅಷ್ಟು ದೊಡ್ಡ ಹೆಸರು ಯಾಕೆ? ಚಿಕ್ಕದಾಗಿ ಅತ್ತೆ ಮಗನೇ ಅಂದ್ರೆ ಆಗೋಲ್ವೇ? ಏನ್ ಕತ್ತೆ ಮಗನೇ? ನೋಡೋ ರಾಧಾ, ನನಗೆ ಹೀಗೆಲ್ಲ ಮಾತಾಡಿದ್ರೆ ಆಗೋಲ್ಲ. ನನಗೇನಷ್ಟ ಇಲ್ಲ. ಅಲ್ಲ ರಾಧಾ, ನನ್ನ ಮೇಲೆ ಸ್ವಲ್ಪವಾದ್ರೂ ವಿಶ್ವಾಸ ಇಲ್ವೇ? ನಿನಗಿದ್ಯಾ ವಿಶ್ವಾಸ? ಬೇಕಾದಷ್ಟಿದೆ, ಅದಕ್ಕೆ ಬಂದಿರೋದು. ಹೌದಾ? ಹಾ, ಮನೆಗ್ 3 ಜನ ರೌಡಿಗಳು ನುಗ್ಗಿ ನನ್ನನ್ ಕಿಡ್ನಾಪ್ ಮಾಡ್ಕೊಂಡು ಹೋದ್ರಲ್ಲ, ಏನಾದೆ ಅಂತ ಒಂದ್ ಮಾತ್ ಕೇಳಿದ್ಯಾ? ಅದ ಏನ್ ಮಾಡೋದ್ ರಾಧಾ, ನಾನು ಅದೇ ಸಮಯದಲ್ಲಿ ಊರಲ್ಲಿ ಇರ್ಲಿಲ್ಲ. ಇದ್ದಿದ್ರೆ ನೀನು ಕಾಪಾಡ್ತಾ ಇರ್ಲಿಲ್ವಾ? ಸದ್ಯ ಹಾಗೋ ಆ ಗಂಡಾಂತರದಿಂದ ಪಾರಾದಿಯಲ್ಲ, ದೇವರಿಗೆ 100 ನಮಸ್ಕಾರ ಹಾಕ್ತೀನಿ. ದೇವ್ರಿಗೆ ಹಾಕಬೇಡ, ಆಪತ್ ಕಾಲದಲ್ಲಿ ಬಂದು ನನ್ನ ಮಗಳನ್ನ ಕಾಪಾಡದ್ನಲ್ಲ, ಆ ಪುಣ್ಯಾತ್ಮಂಗೆ ಒಂದೇ ಒಂದು ನಮಸ್ಕಾರ ಹಾಕ್ ಸಾಕು. ಹಾಕ್ಬೇಕಾದ್ದೆ. ಯಾರ ಪುಣ್ಯಾತ್ಮ? ಮಿಸ್ಟರ್ ಗಜೇಂದ್ರ, ಫ್ಲೈಯಿಂಗ್ ಸ್ಕ್ವಾಡ್ ಕ್ಯಾಪ್ಟನ್, ಸಮಾಜ ಸೇವಾ ಸಂಘದ ಲೀಡರ್. ಯಾಕೆ ಮಾವ ಸುಮ್ಮನಾಗ್ಬಿಟ್ಟೆ? ಅವನ ಆಫ್ಟರ್ ಆಲ್ ರೋಡ್ ಸೈಡ್ ಮೆಕ್ಯಾನಿಕ್, ಬೀದಿಲ್ ನಿಂತ್ಕೊಂಡು ಕಾರ್ ರಿಪೇರಿ ಮಾಡಿ ಕೈ ಚಾಚಿ ಭಿಕ್ಷೆ ಬೇಡೋನು. ಇನ್ನೊಬ್ಬರ ವಿಚಾರನ ಇಷ್ಟು ಕೇವಲವಾಗಿ ಮಾತಾಡ್ಬೇಡ. ಅವ್ರ ಯೋಗ್ಯತೆ ನೀನ್ 100 ಜನ್ಮ ಎತ್ ಬಂದ್ರೂ ಬರಲ್ಲ. ನೋಡ್ದ ಮಾವ, ನೋಡ್ದ ಏನ್ ಮಾತಾಡ್ತಾ ಇದ್ದಾಳೆ? ಹೀಗೆ ನಾನು ಎತ್ತಾಡೋದು ನ್ಯಾಯನ ನೀವೇ ಹೇಳಿ. ಅವಳು ಹೇಳಿದ್ ನ್ಯಾಯವಾಗೇ ಇದೆ. ಯಾಕಂದ್ರೆ ಅವಳು ಯಾವಾಗಲೂ ಸುಸಂಸ್ಕೃತನ್ನೇ ಹೊಗಳೋದು, ಅನಾಗರಿಕರನ್ನೇ ತೆಗಳೋದು. ಸಿಮೆಂಟ್ ಗೋಡೌನ್ನಿಂದ ನನ್ನ ಮಾವನ್ ಮನೆವರೆಗೂ ಬಂದ್ಬಿಟ್ಯೋ, ಇನ್ನು ಶುರುವಾಯ್ತು ನಿನ್ನ ಕೆಟ್ಟ ಕಾಲ. ಏನಪ್ಪಾ ಕಾರ್ ಕೆಟ್ಟಾಗಿದ್ಯಾ? ಹೌದು ಸರ್, ಸ್ವಲ್ಪ ನೋಡಿ ಸರ್. ಸರಿ, ಈ ಕಡೆ ಬಾ. ಸ್ಟಾರ್ಟ್ ಮಾಡೋಗು. ಓಯ್, ರಿಪೇರಿ ಚಾರ್ಜ್ ಕೊಡು. ಎಷ್ಟು ಕೊಡ್ಬೇಕು ಸರ್? 20 ರೂಪಾಯಿ ಕೊಡು. ಅಷ್ಟಿಲ್ವಲ್ಲ ಸರ್? ಎಷ್ಟಿದೆ ಅಷ್ಟು ಕೊಡ್ಯಾ? ತೊಳಿ ಸರ್. ಹಾ, ಹೋಗು. ಥ್ಯಾಂಕ್ ಯು ಸರ್. ಹಾಯ್ ಗಜೇಂದ್ರ. ನನ್ ಕಾರ್ ರಿಪೇರಿ, ಅದಕ್ಕೆ ಟ್ಯಾಕ್ಸಿ ಬಂದಿದ್ದು. ಮತ್ತೆ ಟ್ಯಾಕ್ಸಿನ ಕಳಿಸ್ಬಿಟ್ಟೆ? ನಿಮ್ ಕಾರ್ ಇದೆಯಲ್ಲ, ಇದು ಆನ್ ಟೆಸ್ಟ್ ಗಾಡಿ. ಆನ್ ಟೆಸ್ಟ್ ಆದ್ರೂ ಬರ್ತೀನಿ. ಇದೇನ್ ಕ್ರಿಕೆಟ್ ಟೆಸ್ಟ್ ಅನ್ಕೊಂಬಿಟ್ಯಾ? ಇದು ಕಾರ್ ಟೆಸ್ಟಿಂಗು. ಇದೆ, ಬನ್ನಿ. ಏ ರಾಧಾ, ಪಾರ್ಟ್ನರ್, ಬಾಂಬು, ಕಾರು, ರಾಧಾ.
ನನ್ನ ರಾಧಾ ಇದ್ದಾಳೆ, ಕಾಪಾಡ್ರು. ಸರಿ ಎಲ್ಲಿ ಹೋಗ್ಬೇಕು? ಜಗನ್ಮೋಹಿನಿ ಟಾಕೀಸ್. ದಿನ ಅದು ಊರಾಚೆ ಇರೋ ಟೂರಿಂಗ್ ಟಾಕೀಸ್. ಊರಿಂದ ಆಚೆ ಹೋಗಿ ಟೂರಿಂಗ್ ಟಾಕೀಸ್ ಅಲ್ಲಿ ಸಿನಿಮಾ ನೋಡ್ಬೇಕಾ? ಹೌದು. ಆ ಟೂರಿಂಗ್ ಟಾಕೀಸ್ ನಲ್ಲಿ ನಿಮ್ ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ನಾನ್ ಸಿನಿಮಾ ನೋಡ್ಬೇಕು. ಅಲ್ಲಿ ಯಾವ ಸಿನಿಮಾ ಅಂತ ನಿಮಗ್ ಗೊತ್ತಾ? ನಾನಿನ್ನ ಬಿಡಲಾರೆ. ಅದು ನೆನ್ನೆನೆ ಚೇಂಜ್ ಆಗೋಯ್ತು. ಇವತ್ತಿಂದ ಹಾಲು ಜೇನು. ಅದೇ ನನಗ್ ಬೇಕು. ಯಾರೋ ನನ್ನೇ ಓವರ್ಟೇಕ್ ಮಾಡಕ್ ನೋಡ್ತಾ ಇದ್ರು. ಸ್ವಲ್ಪ ಇರು. ಬಾ. ಫಾಸ್ಟ್.